ದುಷ್ಟನ ಸಾವಿನಲ್ಲೂ ನನಗೆ ಲೇಷವಾದರೂ ಸಂತೋಷವಿಲ್ಲ. ಆತನು ದುರ್ಮಾರ್ಗ ಬಿಟ್ಟು ಸನ್ಮಾರ್ಗಕ್ಕೆ ಬಂದು ದೇವರನ್ನು ಕಂಡುಕೊಂಡು ಪರಲೋಕ ಸೇರಬೇಕೆನ್ನುವುದೇ ನನ್ನ ಆಶೆ. ಅದಕ್ಕೋಸ್ಕರ ನಾನು ದುಷ್ಟರನ್ನು ಕ್ಷಮಿಸ್ತೇನೆ. ನನ್ನನ್ನು ನೋಯಿಸುವವರಿದ್ರು, ನನ್ನ ವೈರಿಗಳಾಗಿದ್ರು ಅಥವಾ ನನ್ನ ಶತ್ರುಗಳಾಗಿದ್ರು, ನಾನು ಅವರನ್ನು ಇವತ್ತು ಕ್ಷಮಿಸಬೇಕು ಅನ್ನುವಂಥ ಸತ್ಯಾಂಶವನ್ನು ಮಾದರಿಯಲ್ಲಿ ನಮಗಾಗಿ ತೋರ್ಪಡಿಸಿ, ಎಂದು ನಾವು ನಮಗೆ ಯಾರು ನೋವು ಮಾಡ್ತಾರೋ, ನಮ್ಮ ನೀತಿಯನ್ನು ಯಾರು ಅರ್ಥ ಮಾಡಿಕೊಳ್ಳಲ್ವೋ, ನಮ್ಮ ಬಗ್ಗೆ ಯಾರು ಅನ್ಯಾಯವಾಗಿ ಮಾತಾಡುತ್ತಾರೋ ಅವರನ್ನು ಕ್ಷಮಿಸುತ್ತಾ ಪ್ರೀತಿಸುತ್ತಾ, ತಂದೆ ಹೇಗೆ ಮಾದರಿಯಾಗಿ ದುಷ್ಟರನ್ನು ಸಮೇತ ಕ್ಷಮಿಸಿ ನಮಗೆ ತೋರ್ಪಡಿಸಿರೋ ಹಾಗೆ ನಾವು ಶಿಲುಬೆಯ ಮೊದಲ ಮಾತು ತಂದೆಯೇ ಅವರನ್ನು ಕ್ಷಮಿಸು, ಆ ಮಾತಿನಂತೆ ನಾವು ನಮಗೆ ನೋಯಿಸಿದವರನ್ನು ಕ್ಷಮಿಸುತ್ತಾ ದೇವರ ಪ್ರೀತಿಯನ್ನು ಅವರಿಗೆ ವ್ಯಕ್ತಪಡಿಸುತ್ತಾ ಅವರಿಗೋಸ್ಕರ ಪ್ರಾರ್ಥಿಸುತ್ತಾ ಜೀವಿಸಬೇಕೆನ್ನುವಂಥ ದೃಷ್ಟಿ ಇಟ್ಟುಕೊಂಡು, ನನ್ನ ಜೀವದಾಣೆ ದುಷ್ಟನ ಸಾವಿನಲ್ಲಿ ನನಗೆ ಸಂತೋಷ ಇಲ್ಲ, ಹಾಗಿದ್ರೆ ಅವನು ದುರ್ಮಾರ್ಗ ಬಿಟ್ಟು ಸನ್ಮಾರ್ಗಕ್ಕೆ ಬರಬೇಕೆನ್ನುವುದೇ ನನಗೆ ಸಂತೋಷ. ಅದಕ್ಕೋಸ್ಕರ ಅವರನ್ನು ನಾನು ಕ್ಷಮಿಸು ಎಂಬುದಾಗಿ ತಂದೆಯೊಂದಿಗೆ ಪ್ರಾರ್ಥಿಸಿದೆ. ಈ ಮೊದಲ ಮಾತು ನಮಗೆ ಕಷ್ಟವಾಗ್ಬೋದು, ಆದರೆ ಯೇಸು ಸ್ವಾಮಿಯನ್ನು ಆಳವಾಗಿ ಪ್ರೀತಿಸುವವರು, ಆಳವಾಗಿ ಹುಡುಕಿದವರು, ಆಳವಾಗಿ ತಿಳ್ಕೊಂಡವರು, ದೇವರನ್ನು ಎಲ್ಲ ವಿಷಯದಲ್ಲಿ ವಾಕ್ಯದ ಪ್ರಕಾರ ಘನಪಡಿಸುವವರು ನಿಜವಾಗ್ಲೂ ಇದನ್ನು ಮಾಡೇ ಮಾಡ್ತಾರೆ. ನನಗೆ ಸುತ್ತಮುತ್ತಲೂ ದೇವರ ನಿಮಿತ್ತ ನಿಂದೆ ಅಪಮಾನಗಳು ಹೆಚ್ಚಾಯಿತು. ನಾನು ದೇವರಿಗೆ ಒಂದೇ ಹೇಳುತ್ತಾ ಬಂದೆ, ಸ್ವಾಮಿ, ನಿನ್ನನ್ನು ಅವರು ತಿಳಿದಿದ್ರೆ ನನ್ನನ್ನೂ ತಿಳಿತಿದ್ರು, ನಿನ್ನನ್ನು ತಿಳಿಯದ ಕಾರಣ ನನ್ನನ್ನೂ ತಿಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಇವತ್ತು ನಿನ್ನ ಕೃಪೆಯಿಂದ ಪರಿಶುದ್ಧಳಾಗಿ ನಿನ್ನ ವಾಕ್ಯವನ್ನು ಬಿತ್ತರಿಸ್ತಿದ್ದೇನೆ, ಅವರಿಗೆ ಅರ್ಥ ಆಗ್ತಾ ಇಲ್ಲ. ಜಾತಿ ಮತ ಎಂಬುದಾಗಿ ಭೇದ ಭಾವ ಮಾಡುತ್ತಾ ಹೋಗುತ್ತಿದ್ದಾರೆ. ಆದರೆ ನಿನಗೆ ಯಾವ ಜಾತಿ ಮತನೂ ಇಲ್ಲ, ನಿನ್ನ ಧರ್ಮನೇ ಪ್ರೀತಿ, ಸತ್ಯತೆ, ನೀತಿ, ನ್ಯಾಯ. ಅದನ್ನು ಇವರಿಗೆ ತಿಳಿಯಪಡಿಸು, ಇವರನ್ನು ಆ ವಿಷಯದಲ್ಲಿ ನಡೆಸು, ರಕ್ಷಿಸು. ನಿನ್ನ ರಕ್ತದ ಮಹತ್ವ, ನೀನು ಶಿಲುಬೆಯಲ್ಲಿ ನುಡಿದಂಥ ಆ ಮಾತುಗಳ ಮಹತ್ವವನ್ನು ಇವರಿಗೆ ಅರ್ಥಗರ್ಭಿತವಾಗಿ ತಿಳಿಯಪಡಿಸು ಎಂಬುದಾಗಿ ಅನೇಕ ಸಂದರ್ಭದಲ್ಲಿ ನನಗೆ ನೋವು ಮಾಡಿದ ಜನರಿಗೋಸ್ಕರ ಪ್ರಾರ್ಥಿಸುವಂಥ ಮಹಾಕೃಪೆ ದೇವರು ನನಗೆ ಅನುಗ್ರಹಿಸಿದ್ದಾರೆ. ಆ ದೊಡ್ಡ ತಾಳ್ಮೆಯಿಂದಲೇ ಇವತ್ತು ನಾನು ದೇವರಿಗೋಸ್ಕರ ನಿಂತಿದ್ದೇನೆ ಪ್ರಿಯರೇ. ಅದು ನನ್ನಿಂದ ಬಂದಂಥ ಯಾವ ಸ್ವರನಲ್ಲ, ದೇವರು ನನ್ನ ವಿಷಯದಲ್ಲಿ ಸಂಕಲ್ಪ ಇತ್ತು. ಹಾಗಾಗಿ ನನ್ನೊಳಗೆ ದೈವ ಪ್ರಯತ್ನನೇ ಹೊರತು ನನ್ನ ಪ್ರಯತ್ನ ಅಲ್ಲ. ನಾನು ಮಾತ್ರ ಅಲ್ಲ, ಸತ್ಯವನ್ನು ಗ್ರಹಿಸಿದಂಥ ನೀವುಗಳು ಸಮೇತ ಆ ಭಾಗ್ಯ ಒಂದು ಯಾರೇ ಮನೆಯಲ್ಲಿ ನಮ್ಮನ್ನು ಅರ್ಥ ಮಾಡದಿದ್ರು, ಮನೆಯಲ್ಲಿ ನಮಗೆ ನೋವು ಮಾಡಿದರು, ಮನೆಯವರು ನಮ್ಮನ್ನು ಚೀ ಅಂದ್ರೂ ಅವರಿಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ಸ್ವಾಮಿ, ಅವ್ರು ನಿನ್ನನ್ನು ಅರ್ತಿಲ್ಲ, ಇನ್ನು ನಮ್ಮನ್ನು ಅರಿಲಿಕ್ಕೆ ಹೇಗೆ ಸಾಧ್ಯ? ನೀನು ಅವರಿಗೆ ಸಹಾಯ ಮಾಡು. ನಮ್ಮನ್ನು ಹೇಗೆ ಲೋಕದಿಂದ ಪ್ರತ್ಯೇಕಿಸಿ ಶುದ್ಧ ಜೀವಿತವನ್ನು ಅನುಗ್ರಹಿಸಿ ನಿನ್ನನ್ನು ಹುಡುಕುವಂತೆ ಮಾಡಿ, ನಿನ್ನ ವಿಶ್ವವನ್ನು ಆತ್ಮೀಯ ವಿಶ್ವದಲ್ಲೇ ಅನುಭವಿಸುವಂತೆ ಮಾಡಿದ್ದು, ಹಾಗೇ ಅವರಿಗೂ ನೀನು ಅನುಗ್ರಹಿಸಿದ್ದೆ. ಆದರೆ ಖಂಡಿತ ಅವರು ರಕ್ಷಿಸಲ್ಪಡುತ್ತಾರೆ ಎನ್ನುವಂಥ ಪ್ರಾರ್ಥನೆ ನಮಗೆ ನಮ್ಮ ಮನೆಯೊಳಗೆ ನಮ್ಮನ್ನು ನೋಯಿಸುವವರಿಗೆ ಬರ್ತಾ ಇದೆ. ಕಾರಣ ಕ್ರಿಸ್ತನ ಪ್ರೀತಿ ನಮ್ಮೊಳಗೆ ಒತ್ತಾಯ ಮಾಡೋದ್ರಿಂದ. ಇದನ್ನು ನಾವು ಕ್ರಿಯೆಯಲ್ಲಿ ಪ್ರತಿದಿನ ಮಾಡಲೇಬೇಕು. ಮಾಡದಿದ್ದರೆ ನಾವು ದೇವ ಮಕ್ಕಳಲ್ಲ, ಸೇವೆ ಮಾಡುವವರಲ್ಲ, ಲೋಕವನ್ನು ದೇವರಿಗೆ ಒಪ್ಪಿಸಿ ಪರಲೋಕ ಸೇರಿಸುವವರಲ್ಲ. ಈ ಒಂದು ಪ್ರಥಮ ಶಿಲುಬೆಯ ಮಾತಿನಲ್ಲಿ ದೊಡ್ಡ ಮಹತ್ತರವಾದಂಥ ಅರ್ಥ ಇರೋದ್ರಿಂದ ನಾವು ಒಬ್ರಿಗೊಬ್ಬರು ಕ್ಷಮಿಸಿ ಪ್ರೀತಿಸಿದ್ರೇ ನಮ್ಮನ್ನು ಯಾರು ನೋವು ಮಾಡ್ತಾರೋ ಆ ನೋವನ್ನು ದೊಡ್ಡದಾಗಿ ತೆಗೆದುಕೊಳ್ಳದೆ ಅವರ ಆತ್ಮದ ರಕ್ಷಣೆಯನ್ನು, ಅವರನ್ನು ಪರಲೋಕ ಸೇರಿಸುವುದನ್ನು ನಾವು ದೊಡ್ಡದಾಗಿ ತಗೊಂಡ್ರೆ ಎಲ್ಲವನ್ನು ಮರೆಯುತ್ತೀವಿ. ಯೇಸು ಸ್ವಾಮಿ ಪರ್ವತದ ಮೇಲೆ ಪ್ರಸಂಗ ಮಾಡುವಾಗ ಮತ್ತಾಯ 5:11-12, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ, ನನ್ನ ನಿಮಿತ್ತವಾಗಿ, ದೇವರ ನಿಮಿತ್ತವಾಗಿ ಜನರು ನಮ್ಮನ್ನು ನಿಂದಿಸಿ ನಿಂದೆ ಅಪಮಾನಗಳನ್ನು ಹೊರಿಸಿದರೆ ನೀವು ಧನ್ಯರು, ಸಂತೋಷ ಪಡ್ರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಇದೆ.
ನಿಮಗಿಂತ ಹಿಂದೆ ಇದ್ದ ಪ್ರವಾದಿಗಳನ್ನು ಭಕ್ತರನ್ನು ಇದೇ ರೀತಿಯಲ್ಲಿ ಹಿಂಸೆ ಮಾಡಿದರು. ಇದೇ ರೀತಿಯಲ್ಲಿ ದೇವರ ನಿಮಿತ್ತ ಅವರ ನೀತಿಯನ್ನೇ ಅಲ್ಲಗಳೆದರು. ನೀವು ಸಂತೋಷ ಪಡ್ರಿ, ನೀವು ಸಪ್ಪಗಾಗಬೇಡ್ರಿ. ಉಪ್ಪಿನಂತೆ ರುಚಿ ಕೊಡುತ್ತಾ ಬೆಳಕಿನ ವಿಷಯದಲ್ಲಿ, ಸತ್ಯದ ವಿಷಯದಲ್ಲಿ, ಆ ಸತ್ಯ ಬೆಳಕು ಯೇಸುವೇ ದೇವರ ಏಕೈಕ ಪುತ್ರನೇ ದೇವರೇ ಆಗಿರುವುದರಿಂದ ವಾಕ್ಯೆಂಬ ಆತನು ನರವಾತುರ ಎತ್ತಿ ಲೋಕಕ್ಕೆ ಬಂತು. ಅದೇ ದೇವರು, ಅದೇ ಯೇಸು, ಅದೇ ಕರ್ತನಾದ ದೇವರು, ಸೃಷ್ಟಿಕರ್ತ. ಹಾಗೆ ದೇವರ ಏಕೈಕ ಪುತ್ರ. ಈ ಸತ್ಯ ನಿಮಗೆ ಗೊತ್ತಿರೋದ್ರಿಂದ ಇದನ್ನು ನೀವು ಮಾಡೋದ್ರಲ್ಲಿ ಅಥವಾ ನಿಮಗೆ ಯಾರೇ ನಿಂದೆ ಅಪಮಾನಗೊಳಿಸಿರೋ ನೀವು ಅವರನ್ನು ಕ್ಷಮಿಸಿರಿ, ಪ್ರೀತಿಸಿರಿ, ಪ್ರಾರ್ಥಿಸಿರಿ. ಪರಲೋಕಕ್ಕೆ ಸೇರಿಸೋದಕ್ಕೋಸ್ಕರ, ರಕ್ಷಣೆ ಹೊಂದೋದಕ್ಕೋಸ್ಕರ ನೀವು ಹೇಗೆ ದೇವರನ್ನು ಹುಡುಕಿ ವಾಕ್ಯದ ಪ್ರಕಾರ ಸಾಗೋದು ಹಾಗೇ ಅವರ ವಿಷಯದಲ್ಲೂ ಕಾಳಜಿ ವಹಿಸಿಕೊಂಡ್ರಿ. ಒಂದು ಗಿಡಕ್ಕೆ ಒಂದು ದಿನ ನೀರು ಹಾಕಿದರೆ ಸಾಲದು, ಅದು ದೊಡ್ಡದಾಗೋ ತನಕ ನೀರು ಹಾಕುತ್ತಾನೆ ಇರಬೇಕು. ನಮಗೂ ಹಾಗೆ ದೇವರ ವಾಕ್ಯ ಒಂದು ದಿವಸ ಓದಿದರೆ ಸಾಲದು, ಪ್ರತಿದಿನ ಆತ್ಮಿಕ ಮನ್ನ ಅನ್ನುವಂಥ ವಾಕ್ಯವನ್ನು ಪ್ರತಿದಿನ ಓದಿ ಆ ವಾಕ್ಯ ಎನ್ನುವಂಥ ನೀರನ್ನು ನಮ್ಮೊಳಗೆ ಹಾಕುತ್ತಾ ನಮ್ಮನ್ನು ನಾವೇ ಬೆಳೆಸಿಕೊಂಡು ಸುಂದರವಾದ ಸಾಧನಾಗಿ ಅನೇಕರನ್ನು ಬೆಳೆಸೋದಕ್ಕೋಸ್ಕರ ನಾವು ರಾಯಭಾರಿಗಳು, ಉಪಯುಕ್ತ ಪಾತ್ರೆಗಳಾಗಬೇಕು, ಉಪ್ಪಿನಂತೆ ರುಚಿ ಕೊಡಬೇಕು, ಬೆಳಕನ್ನು ಚೆಲ್ಲಬೇಕೆನ್ನುವಂಥ ದೃಷ್ಟಿ ಇಟ್ಟುಕೊಂಡು ದೇವರು ನಮ್ಮನ್ನು ಕರೆದದ್ದು. ನಾವಿದನ್ನು ಮಾಡುತ್ತಿದ್ದೇವೋ? ಈ ಶ್ರಮ ದಿನಗಳಲ್ಲಿ ಉಪವಾಸ ಮಾಡುತ್ತಿದ್ದೇವೆ. ಅದರ ಅರ್ಥ ಏನು? ಯೇಸುವಿನ ಅಂದಿನ ಶ್ರಮೆಯಲ್ಲಿ ನಾವು ಪಾಲು ತೆಗೆದುಕೊಂಡಂಗೆ. ಆದರೆ ದೇವರ ಸತ್ಯವನ್ನು ನಾವು ಸಾರುವುದರಲ್ಲಿ, ಅನೇಕರನ್ನು ರಕ್ಷಣೆಗೆ ನಡೆಸೋದ್ರಲ್ಲಿ, ಕ್ರಿಸ್ತನ ದೇವರ ಪ್ರೀತಿ ನಮ್ಮೊಳಗೆ ಒತ್ತಾಯ ಮಾಡುವಾಗ ಅದನ್ನು ಯಥಾರ್ಥವಾಗಿ ಹೇಳುವುದಕ್ಕೆ ಪ್ರಯಾಸ ಪಡ್ತಿದ್ದೇವೆ. ಒಂದು ನಿಮಿಷ ಯೋಚಿಸೋಣ ಪ್ರಿಯರೇ. ದೇವರು ನಮ್ಮನ್ನು ಅದಕ್ಕೋಸ್ಕರ ಲೋಕದಿಂದ ಕರೆದದ್ದು, ಪ್ರತ್ಯೇಕಿಸಿದ್ದು. ನಾವು ಮಾಡಲೇಬೇಕು. ದೇವರ ಕಟು ಆಜ್ಞೆ. ಒಂದನೆಯ ಮಾತು, ದೇವರೇ ತಂದೆಯೇ, ಪ್ರಾರ್ಥಿಸುತ್ತಾ, ಕ್ಷಮಿಸುತ್ತಾ, ಅವರನ್ನು ದೇವರಿಗೆ ಒಪ್ಪಿಸುತ್ತಾ ಪ್ರೀತಿ ತೋರಿಸಿದಂಥ ಮಾತು ಒಂದನೆಯ ಶಿಲುಬೆಯ ಮಾತು. ಎರಡನೇ ಮಾತು ನೋಡುವಾಗ, ಈ ಹೊತ್ತೇ ನನ್ನ ಸಂಗಡ ಪರದೈಶ್ಯದಲ್ಲಿರುವೆ ಎಂಬುದಾಗಿ ಕಳ್ಳನಿಗೆ ಹೇಳಿದಂಥ ಮಾತು. ಲೂಕ 23:43 ವಚನ. ಲೂಕ 23:43 ವಚನ. ಜ್ಞಾನೋಕ್ತಿ 28:13 ಹೇಳುತ್ತೆ, ಪಾಪವನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಶುಭ. ಪಾಪವನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಶುಭ. ಜ್ಞಾನೋಕ್ತಿ 28:13 ವಚನ. ಕಳ್ಳನಿಗೆ ತಾವುಗಳು ಪಾಪಿ ಎಂಬುದಾಗಿ ಗೊತ್ತಾಯಿತು. ಯೇಸ್ವಾಮ್ಯ ವ್ಯಂಗ್ಯದ ನಿಮಿತ್ತ ಯೇಸ್ವಾಮ್ಯನು ಕಳ್ಳರಿಗೆ ಸಮಾನ ಮಾಡುತ್ತಾ ಅತ್ಲಗಿತ್ಲಗೆ ಎಡಬಲಕ್ಕೆ ಒಬ್ಬೊಬ್ಬ ದೊಡ್ಡ ದೊಡ್ಡ ಕಳ್ಳರನ್ನು ಕ್ರೂಜೆಯ ಕಂಬವನ್ನು ಹೊತ್ತುಕೊಂಡು ಅಕ್ಕಪಕ್ಕ ಕಳ್ಳರನ್ನು ಹಾಕಿದ್ರು. ಅದರಲ್ಲಿ ಒಬ್ಬ ಕಳ್ಳ, ನೀನು ದೇವಕುಮಾರನಾಗಿದ್ದರೆ ನಿನ್ನನ್ನು ಉಳಿಸಿ ನಮ್ಮನ್ನು ಉಳಿಸು, ನಮಗೀಗ ಏನು ಗಲ್ಲು ಶಿಕ್ಷೆ ಪಕ್ಕ, ನಾವು ಕಳ್ಳರೆ, ನಮ್ಮನ್ನು ಉಳಿಸು ಎಂಬುದಾಗಿ ಗದ್ಗದಿಂದ ಅಹಂಭಾವದಿಂದ ಭಯ ಇಲ್ಲದೆ ತನ್ನ ಜೀವವನ್ನು ಲಾಸ್ಟಿಗೆ ಸಾಗಿಸುವಾಗ ತಗ್ಗಿಸಿಕೊಳ್ಳಲಿಕ್ಕೆ ಆಗದೆ ತನ್ನನ್ನು ತಾನೇ ಕಿಡಿಕಿಡಿ ಮಾಡಿಕೊಂಡು ಚಿಂತೆಗೊಳಗಾಗಿ ದೊಡ್ಡ ಮಹತ್ತರವಾದಂಥ ಭಾಗ್ಯವನ್ನು ಕಳ್ಕೊಂಡ ಗದ್ಗದಿಂದ. ಅದೇ ಇನ್ನೊಬ್ಬ ಕಳ್ಳ. ಈ ಸಂದರ್ಭದಲ್ಲೂ ನೀನು ಭಯಪಡಲ್ವಾ? ನಮಗಂತೂ ಗಲ್ಲು ಶಿಕ್ಷೆ ಪಕ್ಕ, ನಾವು ಸಾಯೋದು ಪಕ್ಕ. ಆದರೆ ಈತನಾದರೂ ಏನೂ ಮಾಡಿಲ್ಲ, ನಿರಪರಾಧಿ. ನಾವು ಅಪರಾಧಿಗಳ ಸ್ಥಾನದಲ್ಲಿದ್ದು ನಮ್ಮ ಪ್ರಾಣವನ್ನು ನಮ್ಮ ಅಪರಾಧದ ನಿಮಿತ್ತ ಕೊಡಲಿಕ್ಕೆ ಸಾಕ್ತಿದ್ದೇವೆ. ಅಂದಿನ ದಿನಗಳಲ್ಲಿ ಮೋಶೆ ಧರ್ಮಶಾಸ್ತ್ರದ ಪ್ರಕಾರ ತಪ್ಪು ಮಾಡಿದವರಿಗೆ, ಕಳ್ಳರಿಗೆ ಗಲ್ಲು ಶಿಕ್ಷೆ, ಮರಣ ಶಿಕ್ಷೆ
ಇವತ್ತು ಅದು ನಡೀತಾ ಇದೆ. ಹಾಗೆ ಕಳ್ಳರಿಗೆ ಮರಣ ಶಿಕ್ಷೆ ಆಗುವಾಗ ಒಬ್ಬ ಕಳ್ಳ ನಡುಗುತ್ತಾ ತಗ್ಗಿಸಿಕೊಳ್ಳುತ್ತಾ ದೇವ ಭಯದಿಂದ, ಈಗಲೂ ನೀನು ಭಯಪಡಲ್ವಾ? ನಮಗಿದು ಸರಿಯಾದ ಶಿಕ್ಷೆ. ದೇವರನ್ನು ಯೇಸುಸ್ವಾಮಿಯನ್ನು ದೃಷ್ಟಿಸಿ, ಈತನು ನಿರಪರಾಧಿ, ಈತನಿಗೆ ಈ ಶಿಕ್ಷೆ ಆಗಲೇಬಾರದು ಎಂಬುದಾಗಿ ಅನುಕಂಪದಿಂದ ಪ್ರೀತಿಯಿಂದ ನಡುಗುತ್ತಾ, ಸ್ವಾಮಿ ನಿನ್ನ ರಾಜ್ಯದಲ್ಲಿ ನನ್ನನ್ನು ನೆನೆಸಿಕೋ, ನಾವೀಗ ಸಾಯೋದು ಗ್ಯಾರಂಟಿ,